ಮಾಲಿಕೆ 5, ಪುಸ್ತಕ ಪರಿಚಯ 6, ತಿಂಗಳ ವಿಶೇಷ, ಸರಣಿ ವಿಶೇಷ, ತಾರಾಸೂರವರ ಚಿತ್ರದುರ್ಗದ ಸರಣಿ, ಕೊನೆಯ 4ನೇ ಭಾಗ. ಪುಸ್ತಕದ ಹೆಸರು ವಿಜಯೋತ್ಸವ. ಲೇಖಕರು ತಾರಾಸು. ಅಭಿಪ್ರಾಯ ರಮೇಶ್ ಥಳಿ ಮತ್ತು ಓದುತ್ತಿರುವವರು ಸಿಂಧು ಜಗನ್ನಾಥ್. ಈ ಕಾದಂಬರಿಯು ಹೊಸ ಹಗಲು ಕಾದಂಬರಿಯ ಮುಂದಿನ ಭಾಗವಾದ ಕಾರಣ ಕುತೂಹಲದಿಂದ ಓದಲು ಪ್ರಾರಂಭಿಸಿದೆ. ತರಾಸು ಅವರ ಪ್ರಕಾರ ಇದು ಭರಪ್ಪ ನಾಯಕನ ಜೀವನದ ಕಥೆಯ 2ನೇ ಭಾಗವಾದುದರಿಂದ ಸಹಜವಾಗಿ ಬಹಳ ಅಪೇಕ್ಷೆಗಳು ಇದ್ದವು. ಕಾದಂಬರಿಯ ಶುರುವಿನಲ್ಲಿ ಭರಪ್ಪ ನಾಯಕನ ಮನಸ್ಸಿನಲ್ಲಿ ಈ ಹಿಂದೆ ಮುರುಘರಾಜೇಂದ್ರ ಸ್ವಾಮಿಗಳು ನುಡಿದ ಭವಿಷ್ಯದಿಂದ ಉಂಟಾದ ದುಗುಡ ಇನ್ನಷ್ಟು ಹೆಚ್ಚಾಗಿ ಅದು ಅವನ ದೈನಂದಿನ ಕಾರ್ಯನಿರ್ವಹಣೆಯ ಮೇಲೂ ಪರಿಣಾಮ ಬೀರಲು ಪ್ರಾರಂಭವಾಗಿತ್ತು. ಕೋಟೆಯನ್ನು ಪ್ರಬಲಗೊಳಿಸುವ ಹಾಗೂ ದುರಸ್ತಿ ಕೆಲಸಗಳ ಮೇಲ್ವಿಚಾರಣೆ ಮಾಡುವಾಗ ಪದೇ ಪದೇ ಸ್ವಾಮಿಗಳ ಕರಾಳ ಭವಿಷ್ಯ ನುಡಿ ಅವನಿಗೆ ನೆನಪು ಬಂದು ಇದ್ದ ಉತ್ಸಾಹವೆಲ್ಲ ಮಾಯವಾಗಿ ಖಿನ್ನತೆಯಿಂದ ಅರಮನೆಗೆ ವಾಪಸ್ ಬರುವನು. ಎಷ್ಟೋ ಸಲ ಈ ಚಿಂತೆಯಲ್ಲಿ ಸಂಪಿಗೆ ಸಿದ್ದೇಶ್ವರನ ದೇವಸ್ಥಾನದ ಮುಂದೆ ಹಾದು ಹೋಗುವಾಗ ನಮಸ್ಕಾರ ಮಾಡುವುದನ್ನು ಮರೆತು ಹೋಗುತ್ತಿದ್ದ. ಹೀಗೆ ದಿನಗಳು ಕಳೆಯುತ್ತಿರುವಾಗ ಅವನ ಆಸ್ಥಾನಕ್ಕೆ ಸಿರಿಯಾದ ದಿವಾನ್ ಫೌಜುದಾರ ಕಾಸಿಂ ಖಾನನ ವಕೀಲ ದುರ್ಗದ ನಾಯಕರನ್ನು ಭೇಟಿ ಮಾಡಲು ಬರುತ್ತಿದ್ದಾನೆಂದು, ಜೊತೆಗೆ ಕಾಸಿಂ ಖಾನನ ಪತ್ರವನ್ನೂ ತರುತ್ತಿದ್ದಾನೆಂದು ಅಯ್ಯಮಂಗಳದ ಉಕ್ಕಡದ ಸರದಾರನಿಂದ ಗೊತ್ತಾಗುತ್ತದೆ. ತಕ್ಷಣವೇ ಪರಶುರಾಮಪ್ಪನವರು ಆ ವಕೀಲರನ್ನು ಮತ್ತು ಅವರ ಜೊತೆಯಲ್ಲಿ ಬರುತ್ತಿರುವವರನ್ನು ಸೂಕ್ತ ಮರ್ಯಾದೆಯಿಂದ ಜೊತೆಗೆ ಸರಿಯಾದ ಬಂದೋಬಸ್ತಿನಿಂದ ದುರ್ಗಕ್ಕೆ ಕರೆದುಕೊಂಡು ಬಂದು ಅವರಿಗೆ ಇಳಿದುಕೊಳ್ಳಲು ಯುಕ್ತವಾದ ಬಿಡಾರ ವ್ಯವಸ್ಥೆ ಮಾಡಬೇಕೆಂದು ಕೋತ್ವಾಲ್ ಚಾವಡಿಯವರಿಗೆ ಕಟ್ಟು ಮಾಡಿ ಆ ವಿಷಯವನ್ನು ನಾಯಕರಿಗೆ ತಿಳಿಸುತ್ತಾರೆ. ನಾಯಕರು ಕರೆದ ಮಂತ್ರಾಲೋಚನೆಯ ಸಭೆಯಲ್ಲಿ ಆ ಫೌಜುದಾರನ ವಕೀಲ ಅವನ ಆಗಮನದ ಅರ್ಥ ಏನಿರಬಹುದು ಎಂಬುದರ ಬಗ್ಗೆ ವಿಸ್ತಾರವಾದ ಚರ್ಚೆಯಾಗಿ ಕೊನೆಗೆ ಮುಂದಿನ ದಿನದ ದರ್ಬಾರಿನಲ್ಲಿ ಅವನ ಭೇಟಿಯಲ್ಲಿ ಅವನ ಇಂಗಿತವನ್ನು ತಿಳಿದುಕೊಂಡು ತದನಂತರ ನಮ್ಮ ಮುಂದಿನ ನಡೆಯ ಬಗ್ಗೆ ಯೋಚಿಸೋಣ ಎಂದು ನಿರ್ಧರಿಸಿ ಸಭೆ ಮುಗಿಸುತ್ತಾರೆ. ದರ್ಬಾರಿನಲ್ಲಿ ಫೌಜುದಾರನ ವಕೀಲ ಮುಖ್ಯಸ್ಥನಾದ ಜುಲ್ಫಿಕಾರ್ ಖಾನ್ ನಾಯಕರಿಗೆ ವಂದಿಸಿ ನಂತರ ತಂದಿರುವ ಉಡುಗೊರೆಗಳನ್ನು ಅರ್ಪಿಸಿ ಸಿರಿಯಾದ ದಿವಾನನ ಪತ್ರವನ್ನು ಪರಶುರಾಮಪ್ಪನವರಿಗೆ ಕೊಡುತ್ತಾನೆ. ಆ ಪತ್ರದ ಸಾರಾಂಶ ಹೀಗಿರುತ್ತದೆ: ದುರ್ಗವನ್ನು ತಮ್ಮ ಸಾಮಂತರೆಂದು ಪರಿಗಣಿಸಿ ಬಾಕಿ ಇರುವ ಕಪ್ಪ ಕಾಣಿಕೆ ಕೊಡಬೇಕು ಎಂದು. ಇದರಿಂದ ಭರಪ್ಪ ನಾಯಕನಿಗೆ ಅಸಾಧ್ಯವಾದ ಸಿಟ್ಟು ಬಂದು ದರ್ಬಾರನ್ನು ತಕ್ಷಣ ಮುಗಿಸಿ ತನ್ನ ಅಂತಃಪುರಕ್ಕೆ ಹೋಗುತ್ತಾನೆ. ಮುಂದೆ ನಡೆಯುವ ರಾಜಕೀಯ ವಿದ್ಯಮಾನಗಳನ್ನು ಸವಿಸ್ತಾರವಾಗಿ ಬಣ್ಣಿಸಲಾಗಿದೆ. ಫೌಜುದಾರನ ಪತ್ರಕ್ಕೆ ದುರ್ಗದ ಪ್ರತಿಯುತ್ತರ ಮತ್ತು ಅದರಿಂದ ಕಾಸಿಂ ಖಾನನ ಮನಸ್ಸಿಗೆ ಆಗುವ ಆಘಾತ ಹಾಗೂ ನಿರಾಸೆಗಳನ್ನು ಬಹಳ ವಿವರವಾಗಿ ಬರೆದಿದ್ದಾರೆ. ಇತ್ತ ಪತ್ರಕ್ಕೆ ಸಾಕಷ್ಟು ಸಮಯದ ನಂತರ ಉತ್ತರ ಸಿದ್ಧ ಮಾಡಿ ತುಂಬಿದ ಸಭೆಯಲ್ಲಿ ಜುಲ್ಫಿಕಾರ್ ಖಾನನಿಗೆ ಅದರ ಜೊತೆಗೆ ಉಡುಗೊರೆಗಳನ್ನು ಕೊಟ್ಟು ಅವನನ್ನು ಅಲ್ಲಿಂದ ಕಳುಹಿಸಿಕೊಡುತ್ತಾರೆ. ಅವನ ಬಿಡಾರದ ತನಕ ಜೊತೆಯಲ್ಲಿ ಬಂದ ಪರಶುರಾಮಪ್ಪನವರಿಗೆ ಖಾನನು ಒಂದು ಮುಖ್ಯವಾದ ವಿಷಯವನ್ನು ಮರೆತೇ ಹೋಗಿರುವುದಾಗಿ ಹೇಳಿ ಅವರ ಅಪ್ಪಣೆಯ ಮೇರೆಗೆ ಆತ ಮೆಹರ್ ಬಾನುವನ್ನು ಅವರಿಗೆ ಪರಿಚಯಿಸುತ್ತಾ ಆಕೆಯನ್ನು ದುರ್ಗದಲ್ಲೇ ಬಿಟ್ಟು ಹೋಗುವುದಾಗಿ ತಿಳಿಸುತ್ತಾನೆ. ಪರಶುರಾಮಪ್ಪನವರಿಗೆ ಇದರ ಹಿಂದಿನ ಹುನ್ನಾರು ತಕ್ಷಣವೇ ಅರ್ಥವಾದರೂ ಅದರ ಸುಳಿವು ಖಾನನಿಗೆ ಗೊತ್ತಾಗದ ಹಾಗೆ ವರ್ತಿಸಿ ಅವನ ಬೇಡಿಕೆಯನ್ನು ನೆರವೇರಿಸುವುದಾಗಿ ಆಶ್ವಾಸನೆ ನೀಡಿ ಅವನನ್ನು ಕಳುಹಿಸುತ್ತಾರೆ. ಮುಂದಿನ ಅಧ್ಯಾಯಗಳಲ್ಲಿ ದುರ್ಗಕ್ಕೆ ಅಕಸ್ಮಾತ್ ಆಗಿ ಫ್ರಾನ್ಸ್ ದೇಶದ ಜಾನ್ ಡೆವೋರ್ ಎಂಬ ವಿದೇಶಿಗನ ಆಗಮನ, ಮರಾಠ ಸೈನ್ಯದ ಪುಂಡರಿಂದ ಅವನಿಗಾದ ತೊಂದರೆ ಹಾಗೂ ಅವನ ಮೇಲಾದ ಹಲ್ಲೆ, ವೈದ್ಯರಿಂದ ಅವನಿಗೆ ಚಿಕಿತ್ಸೆ, ಅವನ ನಾಯಕರ ಭೇಟಿ ಹಾಗೂ ಅವನು ಗುಣಮುಖನಾಗಿ ನಾಯಕರ ಆಪ್ತರಲ್ಲಿ ಒಬ್ಬನಾಗುವುದನ್ನು ವಿಸ್ತಾರವಾಗಿ ವರ್ಣಿಸಲಾಗಿದೆ. ಇನ್ನುಳಿದ ಅಧ್ಯಾಯಗಳಲ್ಲಿ ಸಿರಿಯಾದ ಮೇಲೆ ದಂಡೆತ್ತಿ ಬರುವ ಮರಾಠ ಸೈನ್ಯದ ವಿರುದ್ಧ ಹೋರಾಡಲು ನವಾಬನಿಂದ ನಾಯಕರಿಗೆ ಬರುವ ಸಹಾಯ ಬೇಡಿಕೆ, ಅದಕ್ಕೆ ಅವರು ಸ್ಪಂದಿಸುವ ರೀತಿ, ಯುದ್ಧದ ರಣತಂತ್ರ, ಇದರ ಮಧ್ಯೆ ಜಾನ್ ಮತ್ತು ಮೆಹರ್ ಬಾನುವಿನ ಮಧ್ಯೆ ಅಂಕುರವಾಗುವ ಪ್ರೇಮ, ಕೊನೆಗೆ ಮರಾಠರು ಮತ್ತು ಸಿರಿಯಾದವರ ನಡುವೆ ನಡೆಯುವ ಯುದ್ಧದಲ್ಲಿ ದುರ್ಗದ ಸೈನ್ಯದ ಪ್ರವೇಶ, ಜಾನ್ ತನ್ನ ಪ್ರತಿಜ್ಞೆಯಂತೆ ಮರಾಠ ಸೈನ್ಯದ ನಾಯಕ ಸಂತೋಜಿ ಫೋರ್ವಡೆಯನ್ನು ಕೊಲ್ಲುವುದು ಹಾಗೂ ಕಡೆಯದಾಗಿ ದುರ್ಗದ ಸೈನ್ಯ ಜಯಶಾಲಿಯಾಗುವುದನ್ನು ಬಹುವಿಸ್ತಾರವಾಗಿ ಬಣ್ಣಿಸಲಾಗಿದೆ. ತರಾಸು ಅವರು ಹೊಸ ಹಗಲು ಕಾದಂಬರಿಯ ಮುನ್ನುಡಿಯಲ್ಲಿ ಹೇಳಿದಂತೆ ಈ ಕಾದಂಬರಿಯಲ್ಲಿ ನಾಯಕನ ಜೀವನದ ಉತ್ತರಾರ್ಧದ ಚಿತ್ರಣವಾದರೂ
ಕಾದಂಬರಿಯ ಬಹುಭಾಗ ರಾಜಕೀಯ ವಿದ್ಯಮಾನಗಳು, ಸಿರಿಯಾದ ನವಾಬ ಜುಲ್ಫಿಕಾರ್ ಖಾನ್, ಮೆಹರ್ ಬಾನು, ಜಾನ್ ಇವರುಗಳ ಸುತ್ತ ಸುತ್ತುತ್ತದೆ. ಅಂತಿಮವಾಗಿ ಕೂಡ ಜಾನ್ ತನ್ನ ನಿರಾಶೆಯ ಕತ್ತಲೆಯಿಂದ ಹೊರಬರುವುದನ್ನೇ ವಿಜಯೋತ್ಸವ ಎಂದು ಕರೆಯುವುದು ಸ್ವಲ್ಪ ವಿಚಿತ್ರವೆನಿಸುತ್ತದೆ. ಹಾಗಂದ ಮೇರೆಗೆ ಕಾದಂಬರಿಯ ಹಿರಿಮೆಯಲ್ಲಿ ಏನೂ ಕೊರತೆ ಬರುವುದಿಲ್ಲ. ತರಸು ಅವರ ಬರವಣಿಗೆ ಎಂದಿನಂತೆ ಸರಿಸಾಟಿ ಇಲ್ಲದ್ದು. ಓದುಗರನ್ನು ಕಲ್ಪನಾಲೋಕಕ್ಕೆ ಕರೆದುಕೊಂಡು ಹೋಗುವುದರಲ್ಲಿ ಎಳ್ಳಷ್ಟೂ ಸಂಶಯವಿಲ್ಲ. ನೀವು ಓದಿ ಆನಂದಿಸಿ. ಧನ್ಯವಾದಗಳು.